ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಮುಖ್ಯಮಂತ್ರಿ ಸ್ಥಾನದ ತಿಕ್ಕಟ ಜೋರಾದ ಈ ಸಮಯದಲ್ಲೇ ದಲಿತರ ಶಕ್ತಿ ಪ್ರದರ್ಶನ ಸಮೀಪದಲ್ಲಿ ಮಾಡ್ತೀವಿ ಅಂತೇಳಿ ಸಾಧ್ಯತೆಗಳಿದ್ದಾವೆ ಅಂತೇಳಿ ಸುದ್ದಿಗಳು ಬರ್ತಾಯಿದ್ದಾವೆ. ದಲಿತರು, ಹಿಂದುಳಿದವರು, ಆದಿವಾಸಿಗಳು ಮತ್ತು ಇಲ್ಲಿ ಅಲ್ಪಸಂಖ್ಯಾತರು ಇವರೆಲ್ಲರೂ ನಿಜವಾಗಿಯೂ ಒಂದಾಗುವಂಥ ಸಮಯ ಕೂಡಿ ಬಂದದಂತ ಅನ್ನಿಸ್ತದೆ. ಯಾಕೆಂದರೆ ಅಧಿಕಾರ ನಿಜವಾಗಿಯೂ ಯಾರೂ ಮೇಲ್ಮೇಲೆ ಹೇಳುವಂಥ ಮಾತು ದಾನ ಮಾಡೋದಿಲ್ಲ. ಒಗ್ಗಟ್ಟಾಗಿ ನಾವು ನಮ್ಮಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಅದನ್ನು ನಮ್ಮ ಕೈ ಇಟ್ಕೋಬೇಕಾದ್ರೆ ನಮ್ಮ ಕರ್ತವ್ಯ. ಇಲ್ಲಾಂದ್ರೆ ಯಾರ್ಯಾರು ತೊಗೊಂಡು ಹೋಗಿಬಿಡ್ತಾರೆ ಅದನ್ನು, ಅಧಿಕಾರವನ್ನು ತಮಗೆ ಬೇಕಾದಾಗ ಅದನ್ನು ಬಳಸ್ತಾರೆ. ಇವತ್ತು ಕೇವಲ ಈ ದೇಶದ 10% ಜನ ಮೇಲ್ವರ್ಣೀಯರನ್ರಿ, ಮೇಲ್ವರ್ಗದವ್ರನ್ರಿ, ದುಡ್ಡಿದ್ದವ್ರನ್ರಿ ಎಲ್ಲರೂ ಬಂದರು. ಮೇಲ್ವರ್ಣೀಯರು ಅಂತ ಜಾತಿ ಪದ್ಧತಿ ಇಲ್ಲದ, ಮೇಲ್ವರ್ಗೀಯರು ಅಂತ ದುಡ್ಡಿದ್ದವ್ರು ಇಲ್ಲಿದ್ದಾರೆ, ಬಂಡವಾಳಶಾಹಿಗಳಿದ್ದಾರೆ, ಕಾರ್ಪೊರೇಟ್ಗಳಿದ್ದಾರೆ. ಅಂದರೆ ನಾನು ಹೇಳೋ ಉದ್ದೇಶ ಏನಪ್ಪ ಅಂತಂದರೆ ಇಲ್ಲ ನಮ್ಮ ಅಧಿಕಾರ. ಇಲ್ಲಾಂದ್ರೆ ಅವರು ಕೆಲವು ಜನ ಇವತ್ತು ಅನುಭವಿಸ್ತಾ ಬಂದಿದ್ದಾರೆ, ಹಿಂದೂ ಅನುಭವಿಸಿದ್ದಾರೆ. ಇತಿಹಾಸ ತುಂಬ ಅದದ ಇತಿಹಾಸ. ಇವತ್ತು ಬದಲಾವಣೆಯ ಸನ್ನಿವೇಶನೂ ಬರ್ತಾಯಿದೆ ಅಂತೇಳಿ. ಯಾಕಂದರೆ ದಲಿತರಲ್ಲೇ ತಮ್ಮದು ಶಕ್ತಿ ಪ್ರದರ್ಶನ ಮಾಡಬೇಕು ಅನ್ನೋಂಥ ಒಂದು ಭಾವನೆ ಬರ್ತಾಯಿದ್ದೀರ. ಅದು ಭಾಳ ಮಹತ್ವ. ದಲಿತರಾಗಿರ್ಬೋದು, ಹಿಂದುಳಿದವರಾಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಮೈನಾರಿಟಿಗಳು ಆಗಿರ್ಬೋದು. ಇಲ್ಲ ಅಂತಲ್ಲ, ಮೈನಾರಿಟಿ ಒಬ್ಬರು ಅಂತಲ್ಲ, ಬರೀ ಮುಸ್ಲಿಮ್ ಅಂತ ಅನ್ನೋದ್ರಾಗಲ್ಲ, ಉಳಿದವ್ರು ಎಲ್ಲರೂ ಸಹ ಯಾರು ಅಲ್ಪಸಂಖ್ಯಾತರಂದ್ರೆ ಅವರು ತಮ್ಮ ಹಕ್ಕುಗಳನ್ನ ಕೇಳೋದಷ್ಟೇ ಅಲ್ಲ, ಪಡೆಯೋದಕ್ಕಾಗಿ ಏನಾದರೂ ಮಾಡಬೇಕಾಗ್ತದೆ. ಅದು ಹಿನ್ನೆಲೆಯಲ್ಲೇ ಈಗ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ತಿಕ್ಕಾಡು ಜೋರು ನೋಡೋದು. DK ಶಿವಕುಮಾರ್ ಅವರಂತೂ ಮಾಡು ಇಲ್ಲವೇ ಮಾಡಿ ಈ ಸಲ ಆಗಲೇಬೇಕು ಅನ್ನುವಂಥದ್ದು. ಅವ್ರು ಸಮೀಪದಂಥ ಕೆಲವೊಂದಷ್ಟು ಜನ ಹೌದ್ರಿ ಮತ್ತು ಅವ್ರು ಆಗಬೇಕಲ್ಲ, ಏನು ತಪ್ಪದ, ಈ ಮಣ್ಣಿ ಇಲೆಕ್ಷನ್ದಲ್ಲಿ 2,000 ಕೋಟಿ ತನಕ ಖರ್ಚು ಮಾಡಿದ್ದಾರೆ ಅಂತೇಳಿ ಪಿಸು ಮಾತಾಡ್ತಾರೆ. ಎಷ್ಟು ಸತ್ಯ ಸುಳ್ಳು ಗೊತ್ತಿಲ್ಲ, ಖರ್ಚಾಗಿದೆ ಸುಳ್ಳಲ್ಲ. ಯಾಕಂದ್ರೆ ದೊಡ್ಡ ಚುನಾವಣೆ ಮಾಡಬೇಕಾದ್ರೆ ಖರ್ಚು ಆಗೇ ಆಗ್ತದೆ. ಅಲ್ಲಿ ಇರ್ಲಂಗೆ